ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಮೇಕಪ್ಪಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂದರೆ ಅದು ಐಬ್ರೋಸ್ ಅಂತಲೇ ಹೇಳ್ಬೋದು. ಸೊ ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೇಗೆ ಐಬ್ರೋಸ್ನ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ನಾನಿಲ್ಲಿ ಪ್ಯಾಕ್ ಅವರ ಐಬ್ರೋ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ನನ್ನ ಐಬ್ರೋಸ್ನ ಇವತ್ತು ಫಿಲ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಐಬ್ರೋ ಜೆಲ್ ಇದ್ದರೆ ಅದರಲ್ಲಿ ಕೂಡ ನೀವು ಫಿಲ್ ಮಾಡ್ಕೋಬೋದು. ನಾವು ಐಬ್ರೋಸ್ನ ಫಿಲ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಐಬ್ರೋಸ್ನ ಕೋಮ್ ಮಾಡ್ಕೊಬೇಕಾಗತ್ತೆ. ನಂತರ ನಾವು ಸೆಂಟರ್ ಆಫ್ ದ ಐಬ್ರೋಸ್ ಅಂದರೆ ಈ ಪೋರ್ಷನ್ನಿಂದ ನಾವು ನಮ್ಮ ಐಬ್ರೋಸ್ನ ಡ್ರಾ ಮಾಡ್ತಾ ಹೋಗಬೇಕಾಗತ್ತೆ. ಯೂಶಲಿ ನಮಗೆ ಈ ಪಾರ್ಟ್ ಆಫ್ ದ ಐಬ್ರೋ ಅಲ್ಲಿ ಥಿನ್ ಹೇರ್ ಇರೋದ್ರಿಂದ ನಾವು ಇಲ್ಲಿಂದ ಫಸ್ಟು ಶುರು ಮಾಡಬೇಕಾಗತ್ತೆ. ನಾವು ಬ್ರಷಿಂದ ಪ್ರಾಡಕ್ಟ್ನ ಎತ್ಕೊಂಡಾಗ ಅದನ್ನು ಎಲ್ಲಿ ಜಾಸ್ತಿ ನೀಡಿರುತ್ತೋ ಅಲ್ಲಿಂದ ನಾವು ಫಸ್ಟು ಶುರು ಮಾಡಬೇಕಾಗತ್ತೆ. ಎಲ್ಲಿ ನಮಗೆ ಅದರ ಅವಶ್ಯಕತೆ ಕಡಿಮೆ ಇರುತ್ತೋ ಅದನ್ನು ನೆಕ್ಸ್ಟು ನಾವು ಬಿಲ್ಡ್ ಮಾಡ್ತಾ ಹೋಗಬೇಕಾಗತ್ತೆ. ನಾವು ಫಸ್ಟು ಐಬ್ರೋಸ್ ಸುತ್ತ ಒಂದು ಫ್ರೇಮ್ ಥರ ಕ್ರಿಯೇಟ್ ಮಾಡಿಕೊಂಡು ನಂತರ ಬೇಕಾದರೆ ಒಳಗಡೆ ನಾವು ಫಿಲ್ ಮಾಡ್ಕೋಬೋದು. ಅಥವಾ ನಮಗೆ ನ್ಯಾಚುರಲ್ ಆಗಿ ಬೇಕು ಅಂತ ಹೇಳಿದ್ರೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಬಿಲ್ಡ್ ಮಾಡ್ತಾ ಹೋಗ್ಬೋದು. ಈ ಸ್ಟಾರ್ಟಿಂಗ್ ಆಫ್ ದ ಐಬ್ರೋ ಅಲ್ಲಿ ನಾವು ಪ್ರಾಡಕ್ಟ್ನ ಕಡಿಮೆ ಯೂಸ್ ಮಾಡಬೇಕಾಗತ್ತೆ. ನಮ್ಮ ಐಬ್ರೋ ಸೆಂಟರ್ನ ನೀಟಾಗಿ ಡ್ರಾ ಮಾಡಿ ಫಿಲ್ ಮಾಡ್ಕೊಂಡಿದ ನಂತರ ಎಷ್ಟು ಪ್ರಾಡಕ್ಟ್ ಉಳಿದಿರುತ್ತೋ ಆ ಬ್ರಷಲ್ಲಿ ಅದರಿಂದ ಮಾತ್ರ ನಾನು ನನ್ನ ಸ್ಟಾರ್ಟಿಂಗ್ ಆಫ್ ದ ಐಬ್ರೋನ ಫಿಲ್ ಮಾಡ್ಕೋತೀನಿ. ಈ ಸ್ಟಾರ್ಟಿಂಗ್ ಆಫ್ ದ ಐಬ್ರೋ ಅಲ್ಲಿ ನಾವು ಯಾವತ್ತೂ ಬೋಲ್ಡ್ ಆಗಿ ಐಬ್ರೋಸ್ನ ಡ್ರಾ ಮಾಡಬಾರ್ದು. ಸೊ ನಾನು ಈವನ್ ಆಗಿ ಪ್ರಾಡಕ್ಟ್ನ ಸ್ಪ್ರೆಡ್ ಮಾಡೋದಕ್ಕೆ ಮತ್ತೆ ಕೋಮ್ ಮಾಡಿಕೊಂಡೆ. ನಂತರ ನಾನಿಲ್ಲಿ ಮೆಬಿಲಿನ್ ಫಿಟ್ ಮಿ ಅವರ ಒಂದು ಕನ್ಸೀಲರ್ನ ಯೂಸ್ ಮಾಡಿಕೊಂಡು ನನ್ನ ಐಬ್ರೋಸ್ನ ಮತ್ತಷ್ಟು ಡಿಫೈನ್ ಮಾಡ್ಕೋತಾ ಇದ್ದೀನಿ. ಇದು ಬಂದು ನನ್ನ ಸ್ಕಿನ್ ಶೇಡ್ದೇ ಆಗಿರುತ್ತೆ. ನೀವು ಇನ್ನೂ ಲೈಟರ್ ಶೇಡ್ನ ಕೂಡ ಯೂಸ್ ಮಾಡ್ಬೋದು ಇನ್ನೂ ಹೈಲೈಟ್ ಮಾಡ್ಕೊಳ್ಳೋದಕ್ಕೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಶೇಡ್ ಬಂದು 40. ಈ ರೀತಿ ಒಂದು ಫ್ಲ್ಯಾಟ್ ಬ್ರಷ್ನ ಸಹಾಯದಿಂದ ನಾನು ಈ ರೀತಿ ಲೈನ್ಸ್ನ ಫಾರ್ಮ್ ಮಾಡಿಕೊಂಡು ಎಕ್ಸ್ಟ್ರಾ ಪ್ರಾಡಕ್ಟ್ನ ಕೆಳಗಡೆಗೆ ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ಐಬ್ರೋಸ್ ತುಂಬ ಡಿಫೈನ್ ಆಗಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಕಾಣಿಸುತ್ತೆ. ಇದನ್ನು ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಇದು ಒಂದು ಆಪ್ಷನಲ್ ಸ್ಟೆಪ್ ಆಗಿರುತ್ತೆ. ನಾವು ಮೇಕಪ್ಪಲ್ಲಿ ಎಷ್ಟೇ ಚೆನ್ನಾಗಿ ಬೇಸ್ನ ಕ್ರಿಯೇಟ್ ಮಾಡಿ ಐಬ್ರೋಸ್ನ ಸರಿಯಾಗಿ ಫಿಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಹೋಲ್ ಮೇಕಪ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಅಷ್ಟು ಲುಕ್ನ ಕೊಡೋದಿಲ್ಲ. ಹಾಗೆ ಬೇಸ್ ಬಂದು ತುಂಬ ಬ್ರೈಟ್ ಆಗಿರುತ್ತೆ. ಹಾಗೆ ಐಬ್ರೋಸ್ ಬಂದು ಸ್ವಲ್ಪ ಡಲ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ನಾವು ಸ್ವಲ್ಪ ಆದರೂ ನಮ್ಮ ಐಬ್ರೋಸ್ನ ಫಿಲ್ ಮಾಡಿಕೊಂಡ್ರೆ ಹೋಲ್ ಮೇಕಪ್ ಬಂದು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಬಟ್ ಐಬ್ರೋಸ್ ತುಂಬ ಥಿಕ್ ಇರೋರು ಈ ಐಬ್ರೋ ಫಿಲ್ಲಿಂಗ್ನ ಸ್ಕಿಪ್ ಮಾಡ್ಕೋಬೋದು. ಈ ರೀತಿ ಐಬ್ರೋ ಫಿಲ್ ಮಾಡ್ಕೊಳ್ಳೋದ್ರಿಂದ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಾವು ಐಬ್ರೋಸ್ನ ಶೇಪ್ ಮಾಡಿಸಿಲ್ಲ ಅಂತ ಹೇಳಿದ್ರು ನಮ್ಮ ಐಬ್ರೋನ ಈ ರೀತಿ ಫಿಲ್ ಮಾಡೋದ್ರಿಂದ ಅದಕ್ಕೊಂದು ಶೇಪ್ ಸಿಗತ್ತೆ. ಸೊ ನೀವು ಮೇಕಪ್ ಮಾಡ್ಕೊಳ್ಳುವಾಗ ನಿಮ್ಮ ಬೇಸ್ ಮೇಕಪ್ ಮುಗಿದ ನಂತರ ನೀವು ಈ ಸ್ಟೆಪ್ನ ಮಾಡ್ಕೋಬೋದು. ಅಥವಾ ಈ ಸ್ಟೆಪ್ನ ಮಾಡ್ಕೊಂಡಿದ ನಂತರ ನೀವು ಬೇಸ್ನ ಕೂಡ ಅಪ್ಲೈ ಮಾಡಿ ಪೌಡರಿಂದ ಸೆಟ್ ಮಾಡ್ಕೋಬೋದು. ಐಬ್ರೋ ಪೌಡರ್ಸಿಂದ ಅಥವಾ ಪ್ಯಾಲೆಟಿಂದ ನಿಮಗೆ ಐಬ್ರೋನ ಫಿಲ್ ಮಾಡ್ಕೊಳ್ಳೋಕೆ ಬರದೇ ಇರೋರಿಗೆ ನಾನು ಒಂದು ಪೆನ್ಸಿಲಲ್ಲಿ ಕೂಡ ಐಬ್ರೋನ ಫಿಲ್ ಮಾಡಿ ಇವತ್ತು ತೋರಿಸ್ತಾ ಇದ್ದೀನಿ. ಈ ರೀತಿ ಐಬ್ರೋನ ಕೂಮ್ ಮಾಡೋದ್ರಿಂದ ಅಥವಾ ಈ ರೀತಿ ಡೌನ್ ಸೈಡ್ ಇದನ್ನ ನಾವು ಕೂಮ್ ಮಾಡೋದ್ರಿಂದ ನಮಗೆ ಪ್ರಾಡಕ್ಟ್ನ ಅಪ್ಲೈ ಮಾಡೋದಕ್ಕೆ ಈಸಿ ಆಗತ್ತೆ. ಇದರಿಂದ ಐಬ್ರೋ ಕೆಳಗಿರುವಂಥ ಸ್ಕಿನ್ಗೂ ಕೂಡ ನಾವು ಪ್ರಾಡಕ್ಟ್ನ ನೀಟಾಗಿ ಅಪ್ಲೈ ಮಾಡ್ಕೋಬೋದು. ಈ ರೀತಿ ಫಸ್ಟು ಐಬ್ರೋ ಸುತ್ತ ಒಂದು ಔಟ್ಲೈನ್ನ ಕ್ರಿಯೇಟ್ ಮಾಡಿಕೊಂಡು ನಂತರ ನಾವು ಒಳಗೆ ಪ್ರಾಡಕ್ಟ್ನ ಫಿಲ್ ಮಾಡ್ತಾ ಹೋಗ್ಬೋದು. ಅಥವಾ ನಮಗೆ ಎಲ್ಲೆಲ್ಲಿ ನೀಡಿದೆ ಎಲ್ಲೆಲ್ಲಿ ಥಿನ್ ಹೇರ್ ಇದೆ ಅಲ್ಲಿ ಮಾತ್ರ ನಾವು ಅಪ್ಲೈ ಮಾಡ್ತಾ ಹೋಗ್ಬೋದು. ನಮಗೆ ಐಬ್ರೋಸ್ ತುಂಬ ನ್ಯಾಚುರಲ್ ಆಗಿ ಇರಬೇಕು ಅಂತ ಹೇಳಿದ್ರೆ ಅದನ್ನು ಒಂದು ಸಾಲಿಡ್ ಥರ ನಾವು ಫಿಲ್ ಮಾಡೋ ಬದಲು ಎಲ್ಲೆಲ್ಲಿ ನೀಡಿದೆ ಅಲ್ಲಲ್ಲಿ ಮಾತ್ರ ನಾವು ಒಂದು ಲೈಟ್ ಕವರೇಜ್ನ ಕೊಟ್ಟರೆ ಸಾಕಾಗತ್ತೆ. ಐಬ್ರೋಸ್ನ ಫಿಲ್ ಮಾಡುವಾಗ ನಾವು ಐಬ್ರೋ ಪ್ರಾಡಕ್ಟ್ನ ಕೂಡ ಕರೆಕ್ಟ್ ಶೇಡಲ್ಲಿ ಚೂಸ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ಒಂದು ಡಾರ್ಕ್ ಬ್ರೌನ್ ಕಲರ್ನ ಯೂಸ್ ಮಾಡಿದ್ದೀನಿ. ಹಾಗೆ ತುಂಬ ಡಾರ್ಕ್ ಇರೋರು ಅಂದರೆ ಡಸ್ಕಿ ಇರೋರು ಅಥವಾ ತುಂಬ ಡೀಪ್ ಸ್ಕಿನ್ ಇರೋರು ಒಂದು ಡೀಪ್ ಬ್ರೌನ್ ಅಥವಾ ಬ್ಲ್ಯಾಕ್ ಐಬ್ರೋ ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ಬೋದು. ಹಾಗೆ ತುಂಬ ಫೇರ್ ಇರೋರು ಒಂದು ಲೈಟ್ ಬ್ರೌನ್ ಕಲರ್ ಆದರೆ ನಿಮಗೆ ಸಾಕಾಗತ್ತೆ. ಸೊ ತುಂಬ ಫೇರ್ ಇರೋರು ಬ್ಲ್ಯಾಕ್ ಅಥವಾ ಡಾರ್ಕ್ ಬ್ರೌನ್ ಶೇಡ್ನ ಚೂಸ್ ಮಾಡೋದ್ರಿಂದ ಕೂಡ ಮೇಕಪ್ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗೆ
ತುಂಬ ಡೀಪ್ ಇರೋರು ಲೈಟ್ ಶೇಡ್ ಯೂಸ್ ಮಾಡೋದ್ರಿಂದ ಅದು ಎದ್ದು ಕಾಣೋದಿಲ್ಲ. ಸೊ ಈ ವಿಡಿಯೋದಲ್ಲಿ ನಿಮಗೆ 2 ಟೈಪ್ ಆಫ್ ಪ್ರಾಡಕ್ಟಿಂದ ನಾನು ಐಬ್ರೋನ ಮಾಡ್ಕೊಳ್ಳೋದು ತೋರಿಸಿದ್ದೀನಿ. ನೀವು ನಿಮ್ಮ ಫೇವ್ರೆಟ್ ಮೆಥಡ್ ಅಥವಾ ನಿಮಗೆ ಈಸಿ ಆಗುವಂತಹ ಮೆಥಡ್ನ ಚೂಸ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.